ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ. ಈ ಬ್ರಹ್ಮ ಜಿಜ್ಞಾಸೆ ಮಾಡಲಿಕ್ಕೆ ಅಧಿಕಾರಿಗಳಿದ್ದಾರೆ ಅಂತ ಈ ಹಿಂದೆ ಬಂದಿದೆ. ಆ ಅಧಿಕಾರಿಗಳು 3 ಥರದವ್ರು ಇರ್ತಾರೆ ಅಂತ ಕೂಡ ಬಂದಿದೆ. ಅದರಲ್ಲಿ ಜಾತಿಕೃತವಾದ ಭೇದಕ್ಕಿಂತ ದೇವತೆಗಳು ಉತ್ತಮರು, ಋಷ್ಯಾದಿಗಳು ಮಧ್ಯಮರು, ಮನುಷ್ಯೋತ್ತಮರು, ಅಧಮರು ಅಂತ ಏನು ಜಾತಿಕೃತ ಇದೆ, ಆ ಜಾತಿಕೃತವಾದ ಭೇದಕ್ಕಿಂತ ಗುಣಪೂರ್ವಕವಾದಂಥ ಒಂದು ಭೇದ ಏನಿದೆ ಅದು ಮುಖ್ಯ ಅಂತ ಕೂಡ ಈ ಹಿಂದೆ ಬಂದಿತ್ತು. ಅಲ್ಲಿ ಜಯತೀರ್ಥರ ವಾಕ್ಯದಲ್ಲಿ ನಾವು ನೋಡಿದ್ವಿ, ಈ ಲಕ್ಷಣಗಳಿಗೆ ಸಾಂಕರ್ಯ ಬರ್ತದಲ್ಲ ಅಂತ ಒಂದು ಪ್ರಶ್ನೆ ಇತ್ತು. ನಚೈವಂ ಸಾಂಕರ್ಯಂ ಅಂತ. ಉತ್ತರೋಕ್ತ ಅಪ್ರಾಚುರ್ಯೇಣ ಅಸಾಂಕರ್ಯಂ ಅಸಾಂಕರ್ಯಾತ್ ಅಂತ ಅಲ್ಲಿ ಜಯತೀರ್ಥರಕ್ಕೆ ಸಮಾಧಾನ ಹೇಳಿದ್ದಾರೆ ಟೀಕಾಚಾರ. ಮುಂದೆ ಏನು ಗುಣಗಳನ್ನು ಹೇಳಿದ್ದಾರೆ, ಆ ಗುಣಗಳು ಪ್ರಚುರ ಆಗಿರ್ತವೆ. ಪ್ರಚುರ ಆಗಿದ್ರೆ ಅವನಲ್ಲಿ ಆ ವ್ಯಕ್ತಿಯನ್ನ ಶ್ರೇಷ್ಠ ಅಂತ ತಿಳ್ಕೋಬೇಕು, ಅಪ್ರಚುರ ಆಗಿದ್ರೆ ಅವನನ್ನು ಕಡಿಮೆಯವನ್ನ ತಿಳ್ಕೋಬೇಕು ಅಂತ ಹೀಗೆಲ್ಲ ಬಂದಿದೆ. ಹಿಂದೆ ಹೇಳಿದ ಲಕ್ಷಣಗಳಲ್ಲಿ ಮುಂದೆ ಹೇಳಿದ ಲಕ್ಷಣಗಳ ಅಪ್ರಾಚುರ್ಯದಿಂದ ಸಾಂಕರ್ಯವನ್ನ ನಾವು ನಿವಾರಣೆ ಮಾಡ್ಕೋಬೇಕು ಅಂತ ತಾತ್ಪರ್ಯ. ಅದಕ್ಕೆ ಕನ್ನಡದ ವಿವರಣದಲ್ಲೂ ಕೂಡ ಕೊಟ್ಟಿದ್ದಾರೆ. ಆ ವಿವರಣವನ್ನೆಲ್ಲ ಈ ವ್ಯಾಖ್ಯಾನಗಳಲ್ಲಿ, ಭಾವಬೋಧ ವ್ಯಾಖ್ಯಾನದಲ್ಲಿ ಮತ್ತು ತತ್ವ ಸುಬೋಧನೆ ವ್ಯಾಖ್ಯಾನದಲ್ಲಿ ಈಗ ಬೇರೆ ಬೇರೆ ಕಡೆ ಇದೆ. ನನಗೆ ಗಮನಕ್ಕೆ ಬಂದದ್ದು ಎಲ್ಲೋ ಒಂದು ಕಡೆ ಇದ್ದದನ್ನ ಈಗ ಹೇಳ್ತೇನೆ. ಭಕ್ತಿಪೂರ್ವಕ ಅಧ್ಯಯನ ಮತ್ತು ಶಮದಮಾದಿ ಸಂಪತ್ತಿ, ಮೊದಲನೇದು ಭಕ್ತಿಪೂರ್ವಕ ಅಧ್ಯಯನ, ಆಮೇಲೆ ಶಮದಮಾದಿ ಸಂಪತ್ತಿ, ಆಮೇಲೆ ವಿಷ್ಣು ಪಾದೈಕ ಸಂಶಯತ್ವ. ಇವು 3 ಗುಣಗಳು ಪ್ರಧಾನವಾಗಿ ಇಟ್ಕೊಳ್ಳೋಣ. ಅಲ್ಲಿ ಆ ಶ್ಲೋಕದಲ್ಲಿ ಬಂದಿರೋದು ಹಾಗೆ, ಭಕ್ತಿಮಾನ್ ಪರಮೇ ವಿಷ್ಣು ಎಸ್ತು ಅಧ್ಯಯನವಾನ್ ನರಹ, ಅವನು ಅಧಮ ಅಂತ ಬಂದಿರೋದು. ಆದ್ರಿಂದ ಭಕ್ತಿಪೂರ್ವಕ ಅಧ್ಯಯನ ಅಂತ ಮೊದಲನೇದಾಗಿ ಈಗ ಇಟ್ಕೊಂಡಿದ್ದಾರೆ. ಇದು ಮೊದಲನೇದು. ಆಮೇಲೆ ಶಮಾಧಿ ಸಂಯುಕ್ತ ಮಧ್ಯಮ ಅಂತ ಎರಡನೇದಾಗಿ ಬಂದಿದೆ. ಅಲ್ಲೇನು ಶಮಾಧಿ ಸಂಯುಕ್ತ ಮಧ್ಯಮ ಅಂತ ಬಂದಿದೆ, ಅದು 2ನೇ ಲಕ್ಷಣ. ಮತ್ತೆ ಈ 3ನೇ ಲಕ್ಷಣ ವಿಷ್ಣು ಪಾದೈಕ ಸಂಶಯತ್ವ ಹೀಗೆ ಬಂದಿರೋದು. ಅದಕ್ಕೆ ಅದನ್ನು 3 ಅಂತ ಹೇಳಿದ್ದಾರೆ. ಇವುಗಳಲ್ಲಿ ಅಧ್ಯಯನ ಪ್ರಚುರವಾಗಿದ್ದು ಉಳಿದೆರಡು, ಅದ್ರ ಪ್ರಚುರವಾಗಿರೋದು ಅಂದ್ರೆ ಬಹಳವಾಗಿರೋದು, ಉಳಿದೆರಡು ಅಷ್ಟು ಪ್ರಚುರವಾಗಿಲ್ಲದೆ ಹೋದ್ರೆ ಅವನನ್ನು ಅಧಮಾಧಿಕಾರಿ ಅಂತ ಅನ್ನಬೇಕು. ಮತ್ತೆ ಅದರ ನಂತರದ ಅಧಿಕಾರಿ ಮಧ್ಯಮಾಧಿಕಾರಿ, ಅವನಲ್ಲಿ ವಿಷ್ಣು ಪಾದೈಕ ಸಂಶಯತ್ವಾದಿಗಳು ಬಹಳ ಇರೋದಿಲ್ಲ, ಆದರೆ ಅಧ್ಯಯನ ಶಮಾದಿಗಳು ಬಹಳ ಇರ್ತವೆ. ಪ್ರಚುರ ಅಂದ್ರೆ ಬಹಳ ಅಂತ ಅರ್ಥ. ಅವನು ಮಧ್ಯಮಾಧಿಕಾರಿ. ಇನ್ನು ಯಾರಲ್ಲಿ ವಿಷ್ಣು ಪಾದೈಕ ಸಂಶಯತ್ವ ಅಂತನ್ನುವುದೇ ಬಹಳ ಪ್ರಚುರ ಮತ್ತು ಅಧ್ಯಯನ ಶಮಾದಿಗಳು ಅವನಲ್ಲಿ ಅಪ್ರಚುರ, ಅವನು ಉತ್ತಮಾಧಿಕಾರಿ. ಉತ್ತಮಾಧಿಕಾರಿಯಲ್ಲಿ ಭಗವಂತನನ್ನು ಆಶ್ರಯಿಸಿರುವಿಕೆ ಅಂತನ್ನುವುದೇ ಬಹಳ ದೊಡ್ಡ ಗುಣ. ಇನ್ನು ಅಧ್ಯಯನ ಶಮಗಳು ಅದಕ್ಕಿಂತ ಅಪ್ರಧಾನವಾಗಿರ್ತವೆ ಅವನಲ್ಲಿ ಅಂತ, ಅದು ಉತ್ತಮಾಧಿಕಾರಿಯ ಲಕ್ಷಣ ಅಂತ ಅಲ್ಲಿ ಬಂದಿದೆ. ಇದು ಬೇರೆ ಬೇರೆ ಟಿಪ್ಪಣಿಗಳಲ್ಲಿ ಇರುವಂಥ ವಿಚಾರ. ಅದರಲ್ಲಿ ಒಂದು ಟಿಪ್ಪಣಿಯಲ್ಲಿರೋದನ್ನ ನಾವೀಗ ಗಮನಿಸಬೇಕು. ತತ್ವ ಸುಬೋಧಿನಿ ಅಂತ, ಅದು 165ನೇ ಪುಟ. ಆ ತತ್ವ ಸುಬೋಧಿನಿಯಲ್ಲಿ ಒಂದು ಅರ್ಧ ಭಾಗ ಆದ ಮೇಲೆ ಅಥವಾ ಅರ್ಧ ಭಾಗಕ್ಕಿಂತ ಸ್ವಲ್ಪ ಮೊದಲೇ ನಚೈವಂ ಅಂತ ಹೀಗೆ ವಾಕ್ಯ ಪ್ರಯೋಗ ಇದೆ. ಸಾಂಕರ್ಯ ಬರ್ತದಲ್ಲ ಅಂತ ಪ್ರಶ್ನೆ ಮಾಡಿರೋ ಭಾಗ ಅದು. ನಾನು ಸರ್ವಂ ಸರ್ವತ್ರ ಚೇತ್, ಎಲ್ಲ ಲಕ್ಷಣವೂ ಎಲ್ಲ ಕಡೆ ಇರುವುದಾದರೆ ಪರಸ್ಪರ ವ್ಯಾಹತತ್ವಾತ್, ಅದು ಇದು ಅದರಲ್ಲಿ ಬರಬೇಕು, ಅದು ಇದರಲ್ಲಿ ಬರಬೇಕು ಅಂದ್ರೆ ಇದು ಹೇಗೆ ಲಕ್ಷಣ ಆಗೋದು ಅಂತ ಹೀಗೊಂದು ಪ್ರಶ್ನೆ ಬಂದರೆ ಅದನ್ನು ನಿವಾರಿಸ್ತಾ ಇದ್ದಾರೆ. ನಚೈವಮಿತಿ ಉತ್ತರೇತ್ತರೇತಿ ಪೂರ್ವಸ್ಮಿನ್ನಿತಿ ಶೇಷಃ ತಥಾಚ ಉತ್ತರೋತ್ತರ ಉಕ್ತಯೋಃ ಮಧ್ಯಮೇ ಉತ್ತಮೇ ಚ ಉಕ್ತಯೋಃ. ಅಲ್ಲಿ ಉತ್ತರೋತ್ತರ ಅಂತಿದೆಯಲ್ಲ, ಉತ್ತರೋತ್ತರ ಅಂದ್ರೆ ಮುಂದಿಂದು ಅಂತ ಅರ್ಥ.
ಆ ಮುಂದಿನದು ಅಂತ ಅನ್ನೋದು ಮುಂದು ಮತ್ತು ಹಿಂದು ಅಂತ ಅನ್ನೋದು ಯಾವತ್ತೂ ಕೂಡ ಸಾಪೇಕ್ಷ. ಅದು ಆರೋಹಣ ಕ್ರಮ ಅವರೋಹಣ ಕ್ರಮ ಅಂತ ಹೇಳ್ತೀವಲ್ಲ, ಅವರೋಹಣ ಕ್ರಮದಲ್ಲಿ ಭಗವಂತ ಮೊದಲು ಬರ್ತಾನೆ, ತೃಣಜೀವರು ಆಮೇಲೆ ಬರ್ತಾರೆ, ನಮ್ಗಿದು ಗೊತ್ತಿದೆ. ಆರೋಹಣ ಕ್ರಮದಲ್ಲಿ ತೃಣಜೀವರೇ ಮೊದಲು ಬರ್ತಾರೆ, ಭಗವಂತ ಆಮೇಲೆ ಬರ್ತಾನೆ. ಆದ್ದರಿಂದ ಮೊದಲು ಕೆಳಗೆ ಮೇಲೆ ಹಿಂದು ಮುಂದು ಅನ್ನುವುದೆಲ್ಲವೂ ಸಾಪೇಕ್ಷ. ಇಲ್ಲಿ ಉತ್ತರೋತ್ತರ ಅಂತ ಏನಿದೆಯಲ್ಲ, ಆ ಉತ್ತರೋತ್ತರ ಅಂತ ಅನ್ನೋದಕ್ಕೆ ಪೂರ್ವ ಅಂತ ಅರ್ಥ ಮಾಡಬೇಕು ಅಂತ ಅದಕ್ಕಾಗಿ ತತ್ವ ಸುಬೋಧನಿಕಾರರು ಅದನ್ನು ಬರೆದಿರೋದು. ಶಮಾಧಿ ನಿಮಗೆ ಪ್ರತೀಕ ಗ್ರಹಣ ಮಾಡ್ಲಿಕ್ಕೆ ಅನುಕೂಲ ಆಗುವಂತೆ ಇನ್ನೊಂದ್ಸರಿ ಅದನ್ನು ಹೇಳ್ತೀನಿ. ಶಮಾಧಿ ಸಂಯುಕ್ತ ಇತ್ಯಾದ ಇತ್ಯಾದಿನ ಅದಾದ್ಮೇಲೆ ನಚೈವ ಮಿತಿ ಅಂತ ಹೀಗೆ ಮಾತಿದೆ. ಅದಾದ್ಮೇಲೆ ಒಂದು 10-20 ವಾಕ್ಯಗಳಷ್ಟು ಯಾವುದೇ ಪ್ರತೀಕ ಅಲ್ಲಿ ಇಲ್ವೇ ಇಲ್ಲ. ಅದೇ ಹೀಗೆ ಉತ್ತರೋತ್ತರ ಅಂತ ಅನ್ನೋದಕ್ಕೆ ಪೂರ್ವ ಅಂತ ಅರ್ಥ. ತಥಾಚ ಉತ್ತರೋತ್ತರ ಉಕ್ತಯೋ ಮಧ್ಯಮೇ ಅಧಮೇ ಚ ಮಧ್ಯಮೇ ಉತ್ತಮೇ ಚ ಉಕ್ತಯೋ. ಉತ್ತರೋತ್ತರಗಳು ಅಂತಂದ್ರೆ ಹಿಂದಿಂದು ಅಂತ ಅರ್ಥ. ಆದ್ರೆ ಮೊದಲು ಹಿಂದಿನವನು ಯಾರು? ಮಧ್ಯಮ. ಅದಾದ್ಮೇಲೆ ಬರುವಂಥವನು ಆಮೇಲೆ ಆ ಕಡೆ ತುಯಿಗಿರುವಂಥವನು ಉತ್ತಮ. ಮಧ್ಯಮೇ ಉತ್ತಮೇ ಚ ಉಕ್ತಯೋ ಗುಣಯೋ ಪೂರ್ವಸ್ಮಿನ್ ಅಧಮೇ ತಥಾ ಉತ್ತರಸ್ಮಿನ್ ಉತ್ತಮೋಕ್ತಸ್ಯ ಗುಣಸ್ಯ. ಇವೆಲ್ಲವೂ ಕೂಡ ನಾವು ತಿಳ್ಕೊಳ್ಬೇಕು. ತತಶ್ಚ ಅಯಮರ್ಥ ಅಂತಿದೆಯಲ್ಲ, ಅದನ್ನು ಪ್ರಧಾನವಾಗಿ ಗಮನಿಸಿ. ಅದಕ್ಕಿಂತ ಹಿಂದಿನ ವಾಕ್ಯ ನಮಗೇನು ಅಷ್ಟು ಮಹತ್ವದ್ದಲ್ಲ. ಎಲ್ಲ ಟಿಪ್ಪಣಿ ವಾಕ್ಯಗಳನ್ನು ನಾವು ತಲೆಯಲ್ಲಿ ತುಂಬಿಸ್ಕೋಬೇಕಾಗಿಲ್ಲ, ಅದು ಗೊಂದಲಕ್ಕೆ ಕಾರಣ ಆಗ್ತದೆ. ತತಶ್ಚ ಅಯಮರ್ಥ ಅಲ್ಲಿಂದ ಪ್ರಧಾನವಾಗಿ ಗಮನಿಸಬೇಕಾದ್ದು. ಸಮಾನಾಧಿಕರಣಾನಾಂ ವೇದಾಧ್ಯಯನ ಶಮಾಧಿ ವಿಷ್ಣುಪಾದಿಕ ಸಂಶಯತ್ವಾನಾಂ ಮಧ್ಯೆ. ಇವು ಸಮಾನಾಧಿಕರಣಗಳು. ಅಂದರೆ ವೇದಾಧ್ಯಯನ ಅನ್ನುವ ಗುಣ, ಸಮಾಧಿ ಸಂಪತ್ತಿ ಅನ್ನೋದು ಒಂದು ಗುಣ, ವಿಷ್ಣುಪಾದಿಕ ಸಂಶಯತ್ವ ಅಂತ ಅನ್ನೋದು ಮತ್ತೊಂದು ಗುಣ. ಈ ಮುಷ್ಟು ಗುಣಗಳ ನಡುವೆ ಇವು ಸಮಾನಾಧಿಕರಣ ಆಗಿವೆ ಅಂದರೆ ಎಲ್ಲರಲ್ಲೂ ಇವೆ ಅಂತ ಅದರ ಅರ್ಥ. ಆ ಗುಣಗಳ ನಡುವೆ ಯಸ್ಯ ಶಮದಮಾದಿ ವಿಷ್ಣುಪಾದಿಕ ಸಂಶಯತ್ವಾದಿಕ್ಕೆ ಅಪ್ರಚುರೆ ಅಧ್ಯಯನಂತೂ ಪ್ರಚುರಂ ಸಹ ಅಧಮಃ. ಯಾವ ವ್ಯಕ್ತಿಯಲ್ಲಿ ಎರಡನೇ ಲಕ್ಷಣ ಅಂದರೆ ಶಮದಮಾದಿ ಸಂಪತ್ತಿ ಮತ್ತು ಮೂರನೇ ಲಕ್ಷಣ ವಿಷ್ಣುಪಾದಿಕ ಸಂಶಯತ್ವ ಅದು ಕಡಿಮೆ ಆಗಿರ್ತದೆ, ಆದರೆ ಅಧ್ಯಯನವೇ ಹೆಚ್ಚಾಗಿರ್ತದೆ, ಅಂಥವನು ಅಧಮ ಅಂತದರ ತಾತ್ಪರ್ಯ. ಯಸ್ಯ ಚ ವಿಷ್ಣುಪಾದಿಕ ಸಂಶಯತ್ವಾದಿಕಂ ಏವ ಅಪ್ರಚುರಂ ಅಧ್ಯಯನ ಶಮಾದಿಕೇತು ಪ್ರಚುರೆ ಸಹ ಮಧ್ಯಮ. ಇನ್ನು ಮಧ್ಯಮ ಲಕ್ಷಣ ಹೇಳ್ತಾರೆ. ಯಾರಲ್ಲಿ ಈ ವಿಷ್ಣುಪಾದಿಕ ಸಂಶಯತ್ವ ಅನ್ನುವ ಮೂರನೇ ಲಕ್ಷಣ ಅದು ಅಪ್ರಚುರ, ಬಹಳ ಆಗಿರೋದಿಲ್ಲ, ಆದರೆ ಅಧ್ಯಯನ ಶಮಾದಿಗಳು ಇವು ಪ್ರಚುರ ಆಗಿರ್ತವೆ. ಅಧ್ಯಯನ ಅಂದರೆ ಅಧಮನಲ್ಲಿರುವ ಲಕ್ಷಣ, ಶಮ ಅಂದರೆ ಎರಡನೇವನಿರುವ ಲಕ್ಷಣವೇ, ಇವು ಪ್ರಚುರ ಆಗಿರ್ತವೆ, ಅವನು ಮಧ್ಯಮ ಅಂತದ್ರ ತಾತ್ಪರ್ಯ. ಯಸ್ಯ ವಿಷ್ಣುಪಾದಿಕ ಸಂಶಯತ್ವಾದಿಕಂ ಪ್ರಚುರಂ. ಇನ್ನು ಮೂರನೇವನಲ್ಲಿ ಉತ್ತಮನಲ್ಲಿ ವಿಷ್ಣುಪಾದಿಕ ಸಂಶಯತ್ವ ಅಂತ ಅನ್ನೋದು ಪ್ರಚುರವಾಗಿರ್ತದೆ. ಅಧ್ಯಯನ ಮತ್ತು ಶಮಾದಿಗಳು ಅವನಲ್ಲಿ ಕಡಿಮೆ ಆಗಿರ್ತವೆ, ಅವನನ್ನ ಉತ್ತಮ ಅಂತ ತಿಳ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ಅದರ ಅಭಿಪ್ರಾಯ ಇದೆ. ಹೀಗಿದು ತತ್ವ ಸುಬೋಧನೆಯಲ್ಲಿದ್ದು ನಾವು ನೋಡಿದ್ದೇವೆ. ಮುಂದೆ ಭಾವಬೋಧ ವ್ಯಾಖ್ಯಾನದಲ್ಲಿ ಭಕ್ತಿಯುಕ್ತ ಪರೇ ವಿಷ್ಣು ತಥಾ ಅಧ್ಯಯನವಾನಪಿ ಅಂತ ಶ್ಲೋಕ ಇದೆ. ಆ ಶ್ಲೋಕ ಆದ್ಮೇಲೆ ಸಮಾಧಿ ಸಂಯುಕ್ತ ಇತ್ಯಾದವು, ಅದಾದ್ಮೇಲೆ ನಚೈವಂ ಅಂತ ಹೀಗೆಲ್ಲ ಒಂದು ವಿಚಾರ ಇದೆ. ನನು ಸರ್ವಂ ಸರ್ವತ್ರ ಚೇತ್ ಪರಸ್ಪರ ಅವ್ಯಾವೃತ್ತತ್ವಾತ್ ನ ವಿಶೇಷ ಲಕ್ಷಣಾನಿ. ಲಕ್ಷಣಗಳು ಪರಸ್ಪರ ವ್ಯಾವೃತ್ತವಾಗಿರ್ಬೇಕು. ಎಲ್ಲ ಲಕ್ಷಣಗಳು ಎಲ್ಲ ಕಡೆ ಇದ್ಬಿಟ್ರೆ ಅದು ಲಕ್ಷಣ ಅಂತ ಅನ್ನೋದು ಹೇಗೆ? ಅದರಿಂದ ಅದು ಸರಿಯಾಗಲಿಲ್ವಲ್ಲ. ಇದು ಅದರಲ್ಲಿ ಬಂತು, ಅದು ಇದರಲ್ಲಿ ಬಂತು. ಪರಸ್ಪರ ಅವ್ಯಾವೃತ್ತತ್ವಾತ್, ವ್ಯಾವೃತ್ತ ಅಂದ್ರೆ ಇಲ್ಲದೇ ಇರುವುದು, ಇದು ಅಲ್ಲಿಲ್ಲ ಅದು ಇಲ್ಲಿಲ್ಲ ಅಂತ. ಇದು ಪರಸ್ಪರ ಅವ್ಯಾವೃತ್ತ ಅಂದ್ರೆ ಇದು ಅಲ್ಲಿದೆ ಅದು ಇಲ್ಲಿದೆ, ಅದರಿಂದ ವಿಶೇಷ ಲಕ್ಷಣ ಆಗೋದು ಹೇಗೆ? ಈ ಮಾತು ಹೆಚ್ಚು ಸ್ಪಷ್ಟವಾಗಿದೆ. ಅದು ಹಿಂದೆ ನಾವು ತತ್ವ ಸುಬೋಧನೆಯಲ್ಲಿ ನೋಡಿದಿಲ್ಲ. ಪರಸ್ಪರ ವ್ಯಾಹತತ್ವಾತ್ ಅಂತ ಏನೋ ಇದೆ. ಅದು ಅನೇಕ ಸರಿ ಪ್ರಿಂಟ್ ಮಿಸ್ಟೇಕು ಮತ್ತು ಎಡಿಟಿಂಗ್ ಮಿಸ್ಟೇಕ್ಗಳಿಂದ ಆ ಥರ ಆಗಿರ್ತದೆ ಅನ್ನೋ ಸಂಶಯ ಇದೆ ನನಗೆ. ಅದು ವ್ಯಾಹತ ಅನ್ನೋ ಮಾತು ಅಷ್ಟು ಸರಿ ಹೋಗೋದಿಲ್ಲ, ಇನ್ನು ಸರಿ ಇದ್ರೂ ಇರಬಹುದು.
ಅದಕ್ಕೆ ನಾನು ಅಲ್ಲಿ ಅಲ್ಲಿ ಹಿಂದಿದ್ದನ್ನು ಬಿಟ್ಟು ತತಶ್ಚಾಯಮರ್ಥಃ ಅಂತ ತತ್ವಬೋಧನೆಯಲ್ಲಿ ಏನಿದೆ ಅದನ್ನು ಮಾತ್ರ ಓದಿ ಅಂತ ಹೇಳಿದೆ. ಈಗ ಭಾವಬೋಧಕಾರರಲ್ಲಿ ಇದು ಪರಸ್ಪರ ಅವ್ಯಾವೃತ್ತವಾಯಿತು. ಲಕ್ಷಣ ಅನ್ನೋದು ಪರಸ್ಪರ ವ್ಯಾವೃತ್ತ ಆಗಬೇಕು. ಗೋವಿನ ಲಕ್ಷಣ ಶಾಸನಾದಿಮತ್ವ ಅದು ಕುದುರೆಗಳಲ್ಲಿರಬಾರ್ದು, ಕುದುರೆಗಳಿರುವ ಲಕ್ಷಣ ಗೋವಿನಲ್ಲಿರಬಾರ್ದು. ಹೀಗದು ವ್ಯಾವೃತ್ತ ಆಗಿರಬೇಕು. ಇದು ವ್ಯಾವೃತ್ತ ಆಗಲಿಲ್ವಲ್ಲ ಅಂತ ಪ್ರಶ್ನೆ. ನಚೈವ ಮಿತಿ. ಉತ್ತರೋತ್ತರ ಅಂತಂದ್ರೆ ಪೂರ್ವ ಅಂತ ಅರ್ಥ. ಅದಕ್ಕೆ ನಾನು ಆವಾಗಲೇ ಹೇಳಿದೆ, ಪೂರ್ವ ಹಿಂದೂ ಮತ್ತು ಮುಂದು ಮೇಲೆ ಎತ್ತರ ಅನ್ನೋದಿಲ್ಲ, ಸಾಪೇಕ್ಷ ಅದು. ತಥಾಚ ಉತ್ತರೋತ್ತರ ಸ್ಮಿನ್ ಅಂದ್ರೆ ಮಧ್ಯಮೇ ಉತ್ತಮೇ ಚ ಉಕ್ತಾನಾಂ ಅಧ್ಯಯನವತ್ವಾದೀನಾಂ ತ್ರಯಾಣಾಂ ಗುಣಾನಾಂ ಮಧ್ಯೆ ತ್ರಯಾಣಾಂ ಗುಣಾನಾಂ ಪೂರ್ವಸ್ಮಿನ್ ಅಧಮೇ ವಾ ಅಪ್ರಾಚುರ್ಯಾದಿ ಇತ್ಯರ್ಥ. ಇಲ್ಲೊಂದು ಹೀಗೆ ಅರ್ಥ ಬರೆದಿದ್ದಾರೆ ಅವರು. ಇಲ್ಲಿ ಕೂಡ ನಮಗೆ ಈ ಹಿಂದಿನ ಹಿನ್ನೆಲೆ ಮುಖ್ಯ ಅಲ್ಲ, ತತಶ್ಚ ಅಂತ ಅವರು ತಮ್ಮದು ಸಾರಾಂಶ ಬರೆದಿದ್ದಾರೆ, ಅದನ್ನು ನೋಡಬೇಕು. ತತಶ್ಚ ಪ್ರಚುರತಮ ಅಧ್ಯಯನಾದಿ ಗುಣ ತ್ರಯವತ್ವಂ ಉತ್ತಮತ್ವಂ. ಇದನ್ನು ಸ್ವಲ್ಪ ಗಮನಿಸಿ. ಇದು ಆ ಹಿಂದೆ ಹೇಳಿದಕ್ಕಿಂತ ವಿಭಿನ್ನವಾಗಿದೆ ಅಂತ ಕಾಣಿಸ್ತು ನನಗೆ. ಅಧ್ಯಯನಾದಿ ಗುಣತ್ರಯ, ಅಧ್ಯಯನ ಮೊದಲಾದ ಗುಣತ್ರಯ ಅಂದ್ರೆ ಅಧ್ಯಯನ, ಶಮದಮಾದಿ ಸಂಪತ್ತಿ ಮತ್ತು ವಿಷ್ಣುಪಾದಿಕ ಸಂಶಯತ್ವ. ಈ ಮೂರೂ ಹೆಚ್ಚಾಗಿರ್ಬೇಕು, ಅದು ಉತ್ತಮ ಲಕ್ಷಣ. ಪ್ರಚುರೋತ್ತಮತ್ವ ರಹಿತ ಪ್ರಚುರತರ ಅಧ್ಯಯನಾದಿ ಮತ್ತು ಮಧ್ಯಮತ್ವ. ಮಧ್ಯಮ ಲಕ್ಷಣ ಹೇಗೆ ಅಂದ್ರೆ ಅವನಲ್ಲಿ ಮೂರೂ ಇರ್ತದೆ, ಅಧ್ಯಯನ, ಶಮದಮಾದಿ ಸಂಪತ್ತಿ ಮತ್ತು ವಿಷ್ಣುಪಾದಿಕ ಸಂಶಯತ್ವ. ಆದ್ರೆ ಅದು ಪ್ರಚುರ ತಮ ಆಗಿರೋದಿಲ್ಲ. ಇದನ್ನು ಗಮನಿಸಿ. ತಮ ಡಿಗ್ರಿ ಕಳೆದು ತರ ಡಿಗ್ರಿ ಬಂದಿರ್ತದೆ ಇಲ್ಲಿ. ಇನ್ನ ಅಧಮನಲ್ಲಿ ಪ್ರಚುರತಮತ್ವ ಪ್ರಚುರತರತ್ವ ಇದೆರಡೂ ಇರೋದಿಲ್ಲ. ಪ್ರಚುರತಮತ್ವ ಪ್ರಚುರತರತ್ವ ರಹಿತವಾದ ಅಧ್ಯಯನಾದಿ ಮತ್ತು ಅಧ್ಯಯನ, ಶಮದ ಸಂಪತ್ತಿ ಮತ್ತು ಈ ವಿಷ್ಣುಪಾದಿಕ ಸಂಶಯತ್ವ, ಇದು ಈ ಗುಣಗಳಿದ್ರೆ ಅವನನ್ನು ಅಧಮ ಅಂತ ಅನ್ಬೇಕು. ಇದು ಉತ್ತಮಾದೀನಾಂ ತ್ರಯಾಣಾಂ ಲಕ್ಷಣಾನಿ ಅನೇನ ಉಕ್ತಾನಿ ಅಂತ ಅದರ ತಾತ್ಪರ್ಯ. ಈಗ ಇದನ್ನು ಗಮನಿಸಿ. ಈ ಹಿಂದಿನ ವ್ಯಾಖ್ಯಾನಗಳಲ್ಲಿ ಮತ್ತು ನಾವು ಕನ್ನಡ ವ್ಯಾಖ್ಯಾನಗಳಲ್ಲಿ ಹೇಳಿರೋ ವ್ಯಾಖ್ಯಾನಕ್ಕೆ, ಹಿಂದಿನ ತತ್ವಸುಬೋಧನೆ ವ್ಯಾಖ್ಯಾನಕ್ಕಿಂತ ಮತ್ತು ಅದನ್ನ ಅವೇ ಮೊದಲಾದನ್ನು ಅನುಸರಿಸಿ ಮಾಡಿರುವ ಕನ್ನಡ ಅನುವಾದಕ್ಕಿಂತ ಇದು ಭಿನ್ನವಾಗಿದೆ. ಇದರಲ್ಲಿ ಉತ್ತಮನಲ್ಲಿ ಅಧ್ಯಯನ ಕಡಿಮೆ, ವಿಷ್ಣುಪಾದ ಅಧ್ಯಯನ ಕಡಿಮೆ, ಶಮದಮಾದಿ ಸಂಪತ್ತಿ ಅದನ್ನು ಅಪ್ರಚುರ, ವಿಷ್ಣುಪಾದಿಕ ಸಂಶಯತ್ವನೇ ಪ್ರಚುರ ಅಂತ ನಾವು ಹಿಂದೆ ನೋಡ್ತಾ ಇದ್ವಲ್ಲ, ಅದ್ರ ಬಗ್ಗೆ ಏನೇನೋ ಚರ್ಚೆ ಮಾಡಿದ್ವಲ್ಲ, ಅದು ಹಾಗಿಲ್ಲ. ಇಲ್ಲಿ ಅವೇ ಜಾಸ್ತಿ, ಮೂರೂ ಜಾಸ್ತಿ ಇದೆ ಅವನಲ್ಲಿ. ಮೂರೂ ಕಡಿಮೆ ಇದ್ರೆ ಮಧ್ಯಮ, ಮೂರೂ ಮತ್ತೂ ಕಡಿಮೆ ಇದ್ರೆ ಅಧಮ ಅಂತಿದೆ. ಪ್ರಾಯ ಇವೆಲ್ಲ ಇನ್ನೂ ಹೆಚ್ಚು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾದ ವಿಷಯಗಳು. ಆದರೂ ಭಾವಬೋಧಕಾರರು ಮತ್ತು ತತ್ವಸುಬೋಧನೆಕಾರರು ಹೇಳಿದ ವಿಷಯಗಳನ್ನ ಇಲ್ಲಿ ಸುಮ್ಮನೆ ಪ್ರಸ್ತುತ ಮಾಡಿದ್ದೇನೆ ಅಷ್ಟೇ. ಅದು ಒಂದೇ ಸರಿ ತೀರ್ಮಾನ ಆಗೋದಿಲ್ಲ. ಇದ್ರ ಮೇಲೆ ಮತ್ತೊಂದು ಯಾರ್ದು ಆಕ್ಷೇಪ, ಅದ್ರ ಮೇಲೆ ಮತ್ತೊಂದು ಯಾರ್ದು ಆಕ್ಷೇಪ, ಪರಸ್ಪರ ವಿರೋಧ ಪರಿಹಾರ ಹೀಗೆಲ್ಲ ಆಗಬಹುದು, ಆಗೋ ಸಾಧ್ಯತೆ ಇದೆ. ಆದ್ರಿಂದಲೇ ಆ ಲಕ್ಷಣಗಳ ಬಗ್ಗೆ ನಮಗೊಂದು ಸ್ಪಷ್ಟವಾದ ತೀರ್ಮಾನ ಈಗ ಆಗದೆ ಹೋದ್ರೆ ನಮಗೆ ಬಹಳ ಏನು ನಾವು ಅದ್ರ ಬಗ್ಗೆ ವಿಚಲಿತರಾಗಬೇಕಾಗಿಲ್ಲ. ಹೀಗೆ ಲಕ್ಷಣಗಳನ್ನೇ ಬೇರೆ ಬೇರೆ ಥರ ಇವರು ಹೇಳಿದ್ದಾರೆ. ಒಟ್ಟಾರೆ ಲಕ್ಷಣಗಳನ್ನು ಹೇಳಿರುವುದು, ಅಧಿಕಾರವನ್ನು ಹೇಳಿರುವುದು ಏನಿದೆ, ಮೂಲಭೂತವಾಗಿ ನಾವು ನಿನ್ನೆ ಮೊನ್ನೆ ಅದನ್ನು ಚರ್ಚೆ ಮಾಡಿದ್ದೇವೆ. ಯಾರಲ್ಲಿ ವಿಷ್ಣುಪಾದಿಕ ಸಂಶಯತ್ವ ಇದೆ ಅವನು ಭಗವದ್ಭಕ್ತಿ ಯಾರಲ್ಲಿದೆ. ವಿಷ್ಣುಪಾದಿಕ ಸಂಶಯತ್ವ ಅನ್ನೋ ಶಬ್ದ ಪ್ರಯೋಗ ಮಾಡೋದು ಬೇಡ, ಅದು ಟರ್ಮ್ ಆಯ್ತು ಈಗ, ಅದೊಂದು ಪಾರಿಭಾಷಿಕ ಶಬ್ದ ಆಯ್ತು ಈಗ. ಅದು ನಮ್ಮಲ್ಲಿ ಇದೆಯೋ ಇಲ್ಲೋ ಅಂತ ನಾವು ಮತ್ತೆ ವಿವಾದ ಮಾಡ್ತಾ ಕೂತ್ಕೊಳ್ಳೋದು ಬೇಡ. ಭಗವದ್ಭಕ್ತಿ ಯಾರಲ್ಲಿದೆ ಮತ್ತೆ ಅಧ್ಯಯನ ಮಾಡಬೇಕು ಅನ್ನೋ ಹಂಬಲ ಯಾರಿಗಿದೆ ಅವನು ಅಧಿಕಾರಿ. ಅದರಲ್ಲಿ ಮಧ್ಯಮರು, ಉತ್ತಮರು, ಅಧಮರು ಅಂತ ಹೀಗಿದ್ದಾರೆ ಅಂತ ತಿಳ್ಕೊಂಡ್ರೆ ಆಯ್ತು. ಒಂದು ರೀತಿಯಿಂದ ರಘುತ್ತಮ ಸ್ವಾಮಿಗಳು ಹೇಳಿದ್ದು ತುಂಬ ಚೆನ್ನಾಗಿದೆ ಅಂತ ಕಾಣಿಸ್ತದೆ ನನಗೆ. ಅದು ಎರಡು ಕಡಿಮೆ ಇದೆ, ಒಂದು ಜಾಸ್ತಿ ಇದೆ ಅಂತ ಹೀಗೆಲ್ಲ ಹೇಳ್ತಾ ಕೂತ್ಕೊಳ್ಳೋಕ್ಕಿಂತ ಮೂರು ಗುಣಗಳನ್ನು ಒಟ್ಟಾರೆ ತಗೊಂಡು, ಮೂರು ಗುಣಗಳು ಎಲ್ಲವೂ ಹೆಚ್ಚಾಗಿದ್ರೆ ಉತ್ತಮ, ಸ್ವಲ್ಪ ಕಡಿಮೆ ಇದ್ರೆ ಮಧ್ಯಮ, ಮತ್ತು ಸ್ವಲ್ಪ ಕಡಿಮೆ ಇದ್ರೆ ಅವನು ಅಧಮ ಅಂತ ಹೀಗೆ ತಿಳ್ಕೋಬೇಕು. ಆದ್ರಿಂದ ನಮ್ಮಂಥ ಅಧಮರಲ್ಲಿ ಅಧ್ಯಯನವೂ ಕಡಿಮೆ, ಭಕ್ತಿಪೂರ್ವಕ ಅಧ್ಯಯನವೂ ಕಡಿಮೆ, ಮತ್ತೆ ಶಮದಮಾದಿ ಸಂಪತ್ತಿ ಕಡಿಮೆ, ವಿಷ್ಣುಪಾದಿಕ ಸಂಶಯತ್ವ ಅನ್ನುವ ದೃಢವಾದ ಗುಣ ಅದೂ ಕಡಿಮೆ. ಇಲ್ಲಿ ಏನಂತೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮುಂದೆ ಬರೋದಿದೆ, ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸ್ಸೋಪಿತು ಗುಣಾನಾಂ ಸ್ಮರಣಾಶಕ್ತೋ ವಿಷ್ಣುರ್ ಬ್ರಹ್ಮತ್ವಮೇವತು ಸ್ಮರ್ತವ್ಯಂ ತನ್ನ ಕದಾಚಿತ್ ಪರಿಚ್ಛದೇತ್. ಈಗ ನಮಗೆ ಇಷ್ಟೆಲ್ಲ ಪ್ರಶ್ನೆಗಳನ್ನ ನಾವು ಮಾಡ್ತಾ ಇದ್ದೀವಿ, ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಲ್ಲ, ಇದೊಂದು ನಮ್ಮ ಮನಸ್ಸಿನ ಆದಿ ಅಂತ ತಿಳ್ಕೊಳ್ಳೋಣ. ಅಂದ್ರೆ ಇದೊಂದೇನೋ ಹೇಗೆ ಅರ್ಥ ಮಾಡೋದು, ಇದಕ್ಕೆ ಕನ್ವಿನ್ಸ್ ಮಾಡ್ಕೊಳ್ಳೋದು ಹೇಗೆ, ಇನ್ನೊಬ್ರಿಗೆ ಕನ್ವಿನ್ಸ್ ಮಾಡೋದು ಹೇಗೆ, ನಾವು ರಿಯಲೈಸ್ ಮಾಡ್ಕೊಳ್ಳೋದು ಹೇಗೆ ಅಂತೆಲ್ಲ ಒಂದು ಆದಿ. ಇದನ್ನೆಲ್ಲ ಆದಿ ಅಂತ ಆ ಶ್ಲೋಕದಲ್ಲಿ ಹೇಳಿಲ್ಲ. ಅಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಆದಿ ವ್ಯಾಧಿ ನಿಮಿತ್ತೇನ,
ಭಗವಂತನಿಗೆ 106 ಗುಣಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಸತ್ವಚಿತ ಆತ್ಮ ಆನಂದ ಅಂತೇಳಿ ಜೀವ ಅದನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ. ಕನಿಷ್ಠ ಮನುಷ್ಯರಾದವರು ಇಷ್ಟನ್ನಾದ್ರೂ ಉಪಾಸನೆ ಮಾಡಬೇಕು ಅಂತ ಹಿಂದಿನ ಅಣುಭಾಷ್ಯದಲ್ಲಿ ಬಂದಿದೆ. ನಮ್ಮ ದೃಷ್ಟಿಕೋನ ಏನಂದ್ರೆ, ಏನೋ ಒಂದು ಮಾನಸಿಕ ರೋಗ ಇತ್ತು ಸಂಸಾರದಲ್ಲಿ ಇದ್ಮೇಲೆ, ನಮಗೆ ಏನೇನೋ ಬಂಧು ಮಿತ್ರ ಇತ್ಯಾದಿ ಚೇತನಗಳಿಂದ ಅಚೇತನಗಳಿಂದ ನಮಗೆ ಮಾನಸಿಕ ದೈಹಿಕ ರೋಗಗಳೆಲ್ಲ ಬಂದೇ ಬರ್ತಿರ್ತವೆ. ಅಂಥದ್ದು ಯಾವುದೋ ಒಂದು ಮಾನಸಿಕ ರೋಗ ಇದೆ, ಹಾಗೇನೆ ಒಂದು ದೈಹಿಕ ರೋಗವೂ ಕೂಡ ಇದೆ. ಹೀಗೆ ಆದಿವ್ಯಾಧಿ ನಿಮಿತ್ತದಿಂದಾಗಿ ಗುಣಾನಾಂ ಸ್ಮರಣಾಶಕ್ತವು, ಭಗವಂತನ ಗುಣಗಳನ್ನ ನಮಗೆ ಸ್ಮರಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ತಿಳ್ಕೊಳ್ಳೋಣ. ಅವಾಗ ಏನ್ ಮಾಡ್ಬೇಕು? ಸತ್ವಚಿತ ಆನಂದ ಆತ್ಮ ಇತ್ಯಾದಿ ಗುಣಗಳನ್ನು ಸ್ಮರಿಸ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತ ನಾವು ದುಃಖ ಪಡ್ಬೇಕಾಗಿಲ್ಲ. ವಿಷ್ಣುವ್ರ ಬ್ರಹ್ಮತ್ವಮೇ ಇವತ್ತು, ದೇವ್ರು ದೊಡ್ಡವನು, ಬ್ರಹ್ಮ ಅಂದ್ರೆ ದೊಡ್ಡವನು, ಗುಣಪೂರ್ಣ. ದೊಡ್ಡವನು ಯಾಕಂದ್ರೆ ಗುಣಪೂರ್ಣ. ಬೃಹತ್ ಅಂದ್ರೆ ದೊಡ್ಡದು ಅಂತ ಅರ್ಥ, ಎಲ್ಲರಿಗೂ ಗೊತ್ತಿದ್ದೇ ಇದೆ. ಆ ಥರ ಉಪಾಸನೆ ಮಾಡಿಬಿಡ್ಬೇಕು, ಅಷ್ಟನ್ನು ಮಾತ್ರ ಯಾವತ್ತೂ ಬಿಡಬಾರದು ಅಂತ ಬಂದಿದೆ. ಹಾಗೇನೆ ಮತ್ತೊಂದು ಕಡೆ ನಾನಾ ಕ್ಲೇಶ ಸಮಾಯುಕ್ತೋಪಿ ಏತಾವನ್ನೈವ ಸಂಚರ್ಯೇತ್, ಅಲ್ಲೇ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಆತ್ಮ ಅಂತ ಉಪಾಸನೆ ಮಾಡ್ರಿ, ಎಷ್ಟೇ ಕ್ಲೇಶ ಇದ್ರೂ ಕೂಡ ಈ ಆತ್ಮನ ಉಪಾಸನೆಯನ್ನು ಕೈ ಬಿಡಬೇಡಿ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಈಗ ಯಾಕೆ ನೆನಪು ಮಾಡ್ಕೋತಿದ್ದೀನಿ ಅಂದ್ರೆ, ಆಧಿ ಅಂದ್ರೆ ನಾವು ಈಗ ಆಧಿ ವ್ಯಾಧಿ ಅಂತಿದೆ. ಅಲ್ಲಿ ವ್ಯಾಧಿ ಅಂದ್ರೆ ಯಾವುದೋ ಮನೋವ್ಯಾಧಿ, ಮತ್ತೆ ವ್ಯಾಧಿ ಅಂತಂದ್ರೆ ದೈಹಿಕ ರೋಗ ಅಂತ ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳದೆ, ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೆ ಇರುವುದು ಅನ್ನೋದು ಕೂಡ ಒಂದು ಆಧಿನೇ ಅಲ್ವಾ? ನನ್ನ ದೃಷ್ಟಿಕೋನ ಹಾಗೆ, ಅನೇಕ ಸರಿ ನಾನು ಅನ್ಕೊಳ್ಳೋದು ಹಾಗೆ. ಸಾಮಾನ್ಯ ಈಗ ನಿಮಗೆಲ್ಲ ದೊಡ್ಡ ಏನು ಮನೋರೋಗ ಏನಿಲ್ಲ, ಆದ್ರೆ ಒಂದು ಆಧಿ ಇದೆ. ಏನಂದ್ರೆ ಶಾಸ್ತ್ರ ಅರ್ಥ ಆಗ್ತಿಲ್ಲ, ಅದನ್ನ ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನೋದು ಒಂದು ಆಧಿ. ಹಾಗಿದ್ರೂ ಕೂಡ ಏನ್ ತಲೆ ಕೆಡಿಸ್ಕೋಬೇಕಾದಿಲ್ಲ, ಅಧ್ಯಯನ ಮಾಡಬೇಕು ಅಂತ ಒಂದು ಹಂಬಲ ಇದೆ, ಭಗವಂತನಲ್ಲಿ ಭಕ್ತಿ ಇದೆ. ಇದೇ ಮುಖ್ಯವಾಗಿ ಮೂಲಭೂತವಾದಂಥ ಗುಣ, ಬೇಸಿಕ್ ಗುಣ. ಅಷ್ಟಿದ್ರೂ ಕೂಡ ಸಾಕು, ಅವನು ಅದನ್ನ ಅಧ್ಯಯನ ಮಾಡಬಹುದು ಅಂತ ಅವನ ಅಧಿಕಾರಿ ಆಗ್ತಾನೆ. ನನಗೆ ಮಾಡ್ಲಿಕ್ಕೆ ಆಗ್ತಿಲ್ಲಲ್ಲ, ಮಾಡ್ಬೇಕಾಗಿದೆ ಆದ್ರೆ ಆಗ್ತಿಲ್ವಲ್ಲ ಅನ್ನೋ ಒಂದು ಸಂಕಟ, ಅದೇ ಒಂದು ಪ್ರಧಾನ ಆಧಾರ ನನ್ನ ದೃಷ್ಟಿಕೋನ. ಬೇಸಿಕ್ ಗುಣ ಅದೇನೆ, ಅದೇ ಪ್ರಧಾನ ಅಧಿಕಾರ. ಅದೊಂದಿದ್ರೆ ಮುಂದಿಂದೆಲ್ಲವೂ ತಾನೇ ಸಾಧ್ಯ ಆಗೇ ಆಗ್ತದೆ. ಯಾರಿಗೆ ತಾನು ಪಾಸ್ ಆಗಬೇಕಾಗಿದೆ ಆದರೆ ಪಾಸ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡಲಿ ಅಂತ ಓಡಾಡ್ತಿರ್ತಾನೆ, ಅವನೇ ಪಾಸ್ ಆಗಿ ಅಲ್ಲಿ ಮುಂದಿನ ಗ್ರೇಡಿಗೆ ಹೋಗ್ಲಿಕ್ಕೆ ಅವನೇ ಅಧಿಕಾರಿ. ಹೇಗೋ ಹಾಗೆ ಇದು ಕೂಡ ಅಂತ. ಇಲ್ಲಿ ರಘುತ್ತಮ ಸ್ವಾಮಿಗಳು ಹೇಳಿದಂಥ ಒಂದು ಕೊನೆಯ ಒಂದು ವಾಕ್ಯ ಇದೆ, ಅದೊಂದನ್ನು ನಾವು ನೋಡಬೇಕು. ಪ್ರಚುರತ್ವ ಪ್ರಚುರತರತ್ವ ಪ್ರಚುರತಮತ್ವಾದೀನಾಂ ಮಧುರತ್ವಾದಿವತ್ ಸ್ಪಷ್ಟತ್ವಾದಿವಚ್ಚ ಜಾತಿ ರೂಪತ್ವಾತ್ ನ ಕಶ್ಚಿತ್ ಕ್ಷುದ್ರೋಪದ್ರವ. ಈಗ ಪ್ರಚುರತ್ವ ಅಂತ ಅನ್ನೋದು ಅಧಮರ ಗುಣಗಳಲ್ಲಿದೆ, ಪ್ರಚುರ ತರತ್ವ ಅನ್ನೋದು ಮಧ್ಯಮರ ಗುಣದಲ್ಲಿದೆ, ಮತ್ತೆ ಪ್ರಚುರ ತಮತ್ವ ಅನ್ನೋದು ಉತ್ತಮರ ಗುಣದಲ್ಲಿದೆ. ಇವೆಲ್ಲ ಹೇಗೆ ಅಂದ್ರೆ ಇವು ಜಾತಿಗಳಿವು, ಜಾತಿ ರೂಪಗಳಾದ್ರಿಂದ ಅವುಗಳಲ್ಲಿ ಕಲಬೆರಕೆ ಆಗೋದಿಲ್ಲ. ಅಂದ್ರೆ ಕ್ಷುದ್ರೋ ಯಾವುದೇ ಸಮಸ್ಯೆ ಇಲ್ಲ ಅಂತ ಅವ್ರು ಹೇಳ್ತಿರೋದು. ಅವು ಕಲಬೆರಕೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮೂಲದ ಜಾತಿಗಳಲ್ಲಿ ಯಾವತ್ತೂ ಕಲಬೆರಕೆ ಆಗೋದಿಲ್ಲ. ಜಾತಿ ಅಂದ್ರೆ ವಿಭಾಗ ಅಂತ ಅರ್ಥ. ಯಾಕೆ ಕಲಬೆರಕೆ ಆಗೋದಿಲ್ಲ? ಅದು ಹೇಗೆ ಜಾತಿ ರೂಪ ಅದು ಅಂದ್ರೆ ಮಧುರತ್ವಾದಿವತ್ ಸ್ಪಷ್ಟತ್ವಾದಿವಚ್ಚ. ಈಗ ಮಧುರತ್ವ ಅನ್ನೋದೊಂದು ಗುಣ, ಮಧುರ ರಸ, ಆಮೇಲೆ ಕಹಿ ರಸ, ಆಮೇಲೆ ತಿಕ್ತ ರಸ, ಹೀಗೆ ಕಷಾಯ ರಸ ಅಂತ ಏನೇನೋ ರಸಗಳಿದೆಯಲ್ಲ, ಅದರಲ್ಲಿ ಮಧುರತ್ವ ಮತ್ತು ಕಷಾಯತ್ವ ತಿಕ್ತತ್ವ ಮೊದಲಾದವುಗಳಿವೆಯಲ್ಲ, ಅವು ಜಾತಿ ರೂಪ. ಹಾಗೆ ಸ್ಪಷ್ಟತ್ವಾದಿವಚ್ಚ, ನೀವು ಪ್ರಮಾಣ ಪದ್ಧತಿ ನೆನಪು ಮಾಡ್ಕೋಬೇಕು. ಈ ಅಪರೋಕ್ಷ ಜ್ಞಾನ ಮತ್ತು ಪರೋಕ್ಷ ಜ್ಞಾನ ಅಂತ ಎರಡು ಥರ ಇದೆ. ಆ ಅಪರೋಕ್ಷ ಜ್ಞಾನ ಮತ್ತು ಪರೋಕ್ಷ ಜ್ಞಾನ ಇವೆರಡರಲ್ಲಿ ಪರೋಕ್ಷ ಜ್ಞಾನಕ್ಕಿಂತ ಅಪರೋಕ್ಷ ಜ್ಞಾನ ಸ್ಪಷ್ಟ. ಅದು ಸರಿ, ಶಾಸ್ತ್ರ ಓದಿ ಸುಮ್ಮನೆ ನಾವು ಇನ್ನೂ ನೋಡದೇ ಇರುವ ಜ್ಞಾನಕ್ಕಿಂತ ನೋಡಿ ಬಂದಿರುವ ಜ್ಞಾನ ಸ್ಪಷ್ಟ. ಆದರೆ ನೋಡಿದವರಲ್ಲೂ ಕೂಡ ಮತ್ತು ವರ್ಗೀಕರಣ ಇದೆಯಲ್ಲ, ಈ ಸ್ಪಷ್ಟತ್ವೇ ಅಧಿಕಂ ಅಂತ ಈ ಪ್ರಮಾಣ ಪದ್ಧತಿ ಮೊದಲಾದ ಕಡೆ ಅದು ಬಂದಿದೆ. ಒಬ್ಬ ಅಪರೋಕ್ಷ ಜ್ಞಾನಿಯಾದ ಒಬ್ಬ ಸಾಮಾನ್ಯ ಮನುಷ್ಯನಿಗಿಂತಲೂ ಒಬ್ಬ ಋಷಿಗೆ ಮತ್ತೆ ಅದಕ್ಕಿಂತ ಮೇಲೆ ಹೋದ ದೇವತೆಗಳಿಗೆ ಮತ್ತು ಲಕ್ಷ್ಮೀ ದೇವಿಗೆ ಅವ್ರಿಗೇನೊಂದು ಆ ಸ್ಪಷ್ಟತ್ವ ಇರ್ತದಲ್ಲ, ಆ ಸ್ಪಷ್ಟತ್ವ ಅಂತನ್ನೋದು ಅಧಿಕ ಆಗ್ತಾ ಹೋಗ್ತದೆ ಅಂತ ಬಂದಿದೆ. ಅದು ಮೂಲಭೂತವಾಗಿ ಅವರವರ ಜ್ಞಾನದಲ್ಲೇ ಇರುವಂತಹ ಒಂದು ಗುಣ. ಅದು ಆ ಸ್ಪಷ್ಟತ್ವೇ ವ್ಯತ್ಯಾಸ ಅಂತ ಹೀಗೆಲ್ಲ ಬಂದಿದೆ. ಆದ್ರಿಂದ ಅದನ್ನೇ ಇಲ್ಲಿ ರಘುತ್ತಮ ಸ್ವಾಮಿಗಳು ಪ್ರಾಯ ಮನಸ್ಸಲ್ಲಿ ಇಟ್ಕೊಂಡು ಮಧುರತ್ವಾದಿಗಳಂತೆ ಮತ್ತು ಸ್ಪಷ್ಟತ್ವಾದಿಗಳಂತೆ ಅದೊಂದು ಜಾತಿ ರೂಪ. ಅದರಿಂದ ಅದರಲ್ಲಿ ಯಾವತ್ತೂ ಕೂಡ ಸಾಂಕರ್ಯ ಆಗೋದಿಲ್ಲ.
ಆದ್ರಿಂದ ಮಧ್ಯಮರಾದವರು ಅಧಮರಾದವರು ಮಧ್ಯಮರಾಗಲಿ ಉತ್ತಮರಾಗಲಿ ಆಗುವ ಸಾಧ್ಯ ಇಲ್ಲ. ಅದು ಮೂಲಭೂತವಾಗಿ ಅವರಲ್ಲಿರುವಂತಹ ವರ್ಗೀಕರಣ ಅಂತ ಹೀಗೆ ಅದನ್ನ ಹೇಳಿದ್ದಾರೆ. ಆದ್ರಿಂದ ಯಾವುದೇ ಸಮಸ್ಯೆ ಇಲ್ಲ, ಕಲಬೆರಕೆ ಆಗೋದಿಲ್ಲ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.